ಅಮ್ಮ ಹೇಳಮ್ಮ ಹೇಳು. ಮಕ ತೊಳಿವೆ ಯಾಕೆ ಹಿಂಗೆ ಸಪ್ಪಗೆ ಕೂತಿದ್ದೀ? ನೀನು ಹಿಂಗೆ ಸಪ್ಪಗಿದ್ರೆ ನಮ್ಗೆ ಹೆಂಗೆ ಅನ್ಸುತ್ತೆ ಹೇಳು? ನಮ್ಗೆ ಊಟ ಸೇರೋದಮ್ಮ. ಹೇಳಮ್ಮ ನೀನು. ನಿಜವಾಗ್ಲೂ ಮಗ ಭಾಳ ಬೇಜಾರಾಗ್ಬಿಟ್ಟದೆ ಕಣ್ ಮಗ. ನಾನು ಎಂತ ನಟದೃಷ್ಟೇ ಎಲ್ಲದರಲ್ಲೂ ಬರೀ ಹಿಂಗೆ ಆಗೋಯ್ತಲ್ಲ. ಕೊನೆಗೆ ನನ್ನ ಮಗ ಎತ್ತಿದ ಮಗ ಹೆಂಗಿತ್ತು ಅಂತಲೂ ನನಗೆ ನೋಡೋಕ್ಕಾಗಲಿಲ್ವಲ್ಲ. ಥೂ, ನಾನು ಎಂತ ನಟದೃಷ್ಟೇ ಅಂತ ನನಗೆ ಅದೇ ಬೇಜಾರಾಯ್ತದೆ. ಅಮ್ಮ ಅಪ್ಪನೂ ನಿನಗೋಸ್ಕರ ತಾನೇ ಇಷ್ಟೆಲ್ಲ ಮಾಡಿರೋದು. ನೀನು ನೋವು ಮಾಡ್ಕೊತೀನಿ, ನಿನ್ನ ಮನ್ಸಿಗೆ ನೋವು ಆಯ್ತದೆ ಅಂತ ತಾನೇ ಅರ್ಥ ಮಾಡ್ಕೋಬೇಕು ಅಲ್ವಮ್ಮ. ಸುಮ್ಮನಿರಮ್ಮ. ಅಪ್ಪ ಏನು ಕೆಟ್ಟದಾ? ನೀನು ಏನೋ ಒಂದು ಒಳ್ಳೇದಾಗಲಿ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ನಿನಗೆ ಮಗು ಸತ್ತೋಗೋದು ಅಂತ ಗೊತ್ತಾದರೆ ಏನು ಅನ್ಕೋತೀಯೋ ಏನೋ ಅಂತ ತಾನೇ. ಅದರಿಂದ ತಾನೇ ಅಪ್ಪ ಸುಳ್ಳು ಹೇಳಿರೋದು. ಇಲ್ಲ ಅಂದಿದ್ರೆ ಉದ್ದೇಶಪೂರ್ವಕ ಕೇಳ್ತಿತ್ತ. ಬೇರೆ ಮಗುನ ತಂದು ನಮ್ಮ ಸ್ವಂತ ಮಗುನ ಸಾಕಬೇಕು ಅಂದರೆ ಅಲ್ಲೇ ಅರ್ಥ ಮಾಡ್ಕೋ ಅಪ್ಪನಿಗೂ ಎಷ್ಟು ಇದಾಗಿರ್ತದೆ ಅಂತ. ಇಷ್ಟೊತ್ತು ಗಂಟ್ಲು ಇಷ್ಟು ದಿನ ಗಂಟು ಹೊಟ್ಟೆಲಿ ಬೆಂಕಿಗೆ ಮಡಿಕೊಂಡು ಇನ್ನು ನಮ್ಮ ಕುಟ್ಟು ಎಲ್ಲರ ಕುಟ್ಟೋಷ್ಟು ಚೆನ್ನಾಗಿತ್ತು. ಅದರಲ್ಲೇ ಅರ್ಥ ಮಾಡ್ಕೊ ಎಷ್ಟು ಅಪ್ಪ ಎಷ್ಟು ತ್ಯಾಗ ಮಾಡೋದೆ ಅನ್ನೋದನ್ನ. ನಿಜ ಕಣ್ ಮಗ. ಅಪ್ಪನ ಬಗ್ಗೆ ಯೋಚನೆ ಮಾಡಿದಾಗಲೂ ಭಾಳ ಬೇಜಾರು. ಯಾರ್ದೋ ಗೊತ್ತಿಲ್ಲ ಗುರಿಲ್ದ ಮಗಿ ಅಂತ ಅಂದ್ಬಿಟ್ಟು ನಮ್ಮ ಮಗು ಅಂತ ಅನ್ಕೋಬೇಕು ಅಂದಾಗ ಹೆಂಗೆ ಅನ್ಸಕ್ಕಿಲ್ಲ. ಅದಕ್ಕೆ ಇವಳಿಗೂ ತನಗೂ ನೀನು ಕಂಡ್ರೆ ಒಂದು ದಿವಸನಾರು ಅವಳು ಇಷ್ಟಪಡ್ತಿಲ್ಲ ಹೇಳು? ಒಂದು ದಿವಸನ ಅವಳು ಅಮ್ಮ ಅಂತ ಆಸೆನೇ ಪಡ್ತಿದ್ದಿಲ್ಲ. ಅಲ್ಲಿ ಮನ್ಸಿನಿಂದ ಅವಳಿಗೆ ಆಸೆ ಬಂದಿರ್ತಾನೆ ಆಸೆ ಪಟ್ಟವಳು. ಹೆಂಗೊಬ್ಬಿಡು ಅವಳು ಅಂತ ಕೂದಲು ನೀನು ತಲೆಗೆಡ್ಸ್ಕೊಬೇಡ. ಅಲ್ಲಿ ಇರ್ಲಂತೆ ಕಾಣೆ ಕಣ್ ಮಗ. ಏನೇ ಆಗಲಿ ನನ್ನ ಅದೇ ಹಾಲು ಕುಡಿಸಿ ಸಾಕಿವ್ನಿ ಅವಳನ್ನ ನಾನು ನಿಜವಾಗ್ಲೂ ಅವಳನ್ನು ಮರೆಯೋ ಪರಿಸ್ಥಿತಿಯಲ್ಲೂ ಇಲ್ಲ. ಆಳ್ಗರಿ ಮುಡೋದು ಅದಾರು ಚೆನ್ನಾಗಿ ನನ್ಬಿಟ್ಟು ನಗ್ನಾಗಿತ್ತ ಇದ್ಬಿಟ್ಟಿದ್ರೆ ನನಗೆ ಬೇಜಾರಾಯ್ತಿತ್ತಿಲ್ಲ. ಎಷ್ಟು ಬೇಜಾರಾಯ್ತದೆ ಗೊತ್ತಾ ನೆನ್ಸ್ಕೊಂಡ್ರೆ ನನಗೆ. ಅಮ್ಮ ಹಣೆ ಬರೋ ಕೊನೆ ಯಾರು ಅನ್ನಂಗೆ ಈಗ ಯತ್ನೆ ಮಾಡಿದ್ರೆ ಏನು ಚಿಂತೆ ಮಾಡುತ್ತಾನೆ ಏನು ಪ್ರಯೋಜನ? ಸುಮ್ಮನಿರಮ್ಮ. ಅದಕ್ಕೆ ಅಪ್ಪ ಯತ್ನೆ ಮಾಡ್ತೀಯ ಅಂದ್ಬಿಟ್ಟೇನೆ ಯಾವ ವಿಷಯನೂ ಹೇಳ್ತಿಲ್ಲ ನಿನಗೆ. ನೋಡು ನಮ್ಮ ಮಕ್ಕ ನೋಡ್ಕೊಂಡು ಸುಮ್ಮನಿರಮ್ಮ. ಮಗು ಮಕ್ಕ ನೋಡು, ನಮ್ಗಳ ಮಕ್ಕ ನೋಡ್ಕೊಂಡು ಸುಮ್ಮನಿರು. ಹೋಗಿರೋದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ? ನನಗೆ ಅದಲ್ಲಕ್ಕನ ಮಗ. ತೀರೋಗಿರ್ಲಿ 16 ಮಕ ತೋರಿಸಿದ್ರೆ ನಾನು ನೋಡ್ಕೊತಿತ್ತಿಲ್ವಾ ಹೆಂಗಿತ್ತು ಏನು ನನ್ನ ಮಗ ಅನ್ನೋದು ನನಗೆ ಆಸೆ ಇರಕ್ಕಿಲ್ವಾ? ಆಯಿತು ಸುಮ್ಮನಿರಮ್ಮ. ಇನ್ನೇನು ಮಾಡೋಕ್ಕದಮ್ಮ? ಇನ್ನೇನು ಮಾಡೋಕ್ಕದದು? ಚಿಂತೆ ಮಾಡಿ ಫಲ ಇಲ್ಲ. ಸುಮ್ಮನಿರು. ಯಾಕೆ ಚಿಂತೆ ಮಾಡಿ ಯತ್ನೆ ಮಾಡೋಕ್ಕೆ ಹೋಗ್ಬೇಡ ಕಣಮ್ಮ. ಈಗ ನೀನು ಸಪ್ಪ ಕೂತ್ಕೊಂಡ್ರೆ ಅಪ್ಪ ಬೇಜಾರು ಮಾಡ್ಕೊತದೆ. ಅಪ್ಪ ಸಪ್ಪಿದ್ರೆ ನಮಗೆಲ್ಲ ಹೆಂಗೆ ನೀನು ಅಪ್ಪ ಎಲ್ಲ ಸಪ್ಪಿದಾಗ ನಮಗೆ ನೆಮ್ಮದಿ ಸಿಕ್ಕದ? ಆಗಿದಾಯ್ತು ಹೋಗಿದೋಯ್ತು ಹಣೆ ಬರೀದಿದ್ದೆ ಅಷ್ಟು ಅಂದ್ಕೊಂಡು ಸುಮ್ಮನಿರು. ನಾನಿಲ್ವ ನಿನಗೆ? ಚಿಂತೆ ಮಾಡಿ ಮಿಕ್ಮಿರೋಗಿರೋದಕ್ಕೆ ಚಿಂತೆ ಮಾಡಿ ಏನು ಪ್ರಯೋಜನವಮ್ಮ? ಏನಾದ್ರು ಉಪಯೋಗ ಆಗಿದ್ದರೆ ಆಗದಿದ್ದರೆ ಏನಾದ್ರು ಚಿಂತೆ ಮಾಡೋದು ಉಪಯೋಗ ಆಯ್ತದೆ. ಯಾವುದು ಉಪಯೋಗ ಇಲ್ದವಂತ ಸುಮ್ಮನೆ ಯಾಕೆ ತಲೆಗೆಡ್ಸ್ಕೊಂಡಿಯ ನೀನು? ಚಿಂತೆ ಮಾಡಬೇಡ ನೀನು. ಸುಮ್ಮನಿರು. ಹಂಗಲ್ಲ ಕಣವ. ಅದು ಏನು ಹಣೆ ಬರ ತಂದಿದ್ದಾನು ಅಂತ ನಾನು ಹಣೆ ಬರದ ಬಗ್ಗೆ ನನಗೆ ಚಿಂತೆ. ಸುಮ್ಮನಿರು ನೀನು. ಹಂಗೆ ಆಡ್ಕೊಂಡು ಬೇಜಾರು ಮಾಡ್ತಿದ್ದೆ ಅಪ್ಪನಿಗೆ. ಏಳು ಮ್ಯಾಕೆ ಮಕ ತೊಳ್ಕೊ ಊಟ ಮಾಡು. ಕುಂತ್ಕೊಳ್ಳಿ ಸುಮ್ಕಿರವ. ನನಗೂ ಬೇಡ ಊಟ. ಅಲ್ಲ ನಮ್ಮನ್ನ ನೆಮ್ಮದಿ ಕೊಟ್ಟಾಳ. ನಾನು ಅದಕ್ಕೆ ತಾನೇ ಈ ವಿಷಯ ಮುಚ್ಚಿಟ್ಟಿದ್ದು. ಹೇಳಕಂಡು ಬಿಟ್ಟು ನೀನು ಆಟ ಮಾಡ್ಕೊಂಡು ಕೂತ್ಕೊಂಡು ಮಾಡ್ದೇಕತ್ತು ಹೋಗಿ ಮಕ ತೊಳ್ಕೊಂಡು ನೀವು ಊಟ ಮಾಡೋಗಿ ಮಾಡ್ದ ಬಾಕಿದ್ಯಾ ನೀನು ಊಟ ಬಾ ಹೋಗಿ ಎದ್ದು ಮಕ ತೊಳ್ಕೊ ಬಂದು ಊಟ ಮಾಡಿದ್ರು ಸರಿ. ನೀನು ಇಲ್ಲರಂತವೇ ನಿಜವಾಗ್ಲೂ ನನಗೂ ಊಟ ಬೇಡ. ಅದು ಎಷ್ಟು ದಿವಸ ಕಂಡು ಉಂದಂಗಿದ್ದೀನಿ ನೋಡ್ತೀನಿ ನಾನು. ನನಗೆ ಬೇಕಾದ್ರೆ ನಾನು ಊಟ ಮಾಡ್ತೀನಿ. ನೀವು ಅಲ್ತಕ್ಕೆ ಹೋಗೋರು ಊಟ ಮಾಡೋಗಿ ಸುಮ್ಮನೆ ನಾನು ಮನೇಲಿ ಇರ್ತೀನಿ. ಯಾವಾಗಾರು ಉಣ್ತೀನಿ. ನಾನು ಕಟ್ಕೊಂಡು ನಿಮ್ಗೆ ಏನು ಬೇಡ ಹೋಗವ. ಬೇಡ ಹೋಗು. ನೀನು ಉಣ್ಣೋದು ಬೇಡ, ನಾನು ಉಣ್ಣಕ್ಕಿಲ್ಲ. ನಾನು ಯಾಕೆ ಹೊಟ್ಟೆ ಉರ್ಸಿರಿ ತಗೆ. ಏನು ಮಾಡಬೇಕಾಗಿತ್ತು ಆಗ? ಇನ್ನೇನು ಮಾಡಬೇಕಾಗಿತ್ತು? ಹಂಗಲ್ಲ ಕಣ್ರಿ. ಹಿಂಗೂ ಇಲ್ಲ ಆಗಿದಾಯ್ತು ಹೋಗಿದೋಯ್ತು. ನೀನು ಹೋಗಿರೋದು ಬರೋಕ್ಕಿಲ್ಲ. ಏನು ನೆನ್ನೆ ಮನೆ ಆಗಿದ್ದದ ಹೇಳು? 25 ವರ್ಷ ಆಗದೆ. ಸುಮ್ಮನೆ ಯಾಕೆ ತಲೆಗೆಡ್ಸ್ಕೋಬೇಕು? ಯತ್ನೆ ಮಾಡೋದೇನು ಬರೋಂಗಿದ್ರೆ ಬೇಕಾದ್ರೆ ಕುತ್ಕೊಂಡು ಯತ್ನೆ ಮಾಡೋದ? ಅವೆಲ್ಲ ಮನ್ಸಿನ ತೆಗ್ದಾಕ್ಬಿಟ್ಟು ಹೆಂಗಿರ್ಬೇಕು ಹಂಗಿರೋದು ಕಲಿ. ಬೇಕು ಅಂದ್ರೆ ಹೋಗಿ ಕರ್ಕೊಬ. ನಾನು ಬೇಡ ಅನ್ನಕ್ಕಿಲ್ಲ ಅವಳನ್ನೆಯ. ಬಂದ್ರೆ ಕರ್ಕೊಬತ್ತವನಯ್ಯ. ಅವಳಿಗೆ ಇನ್ನೂ ಈ ವಿಷಯ ಗೊತ್ತಿಲ್ವಲ್ಲ. ಬತ್ತಾಳೆ ಅವಳಿಗೆ ಆಲೆ ಗೊತ್ತಾಗಬೇಕಂತ ಹಾಕಿ ಹೇಳಿರ್ತಾರೆ. ಸುಮ್ಮನೆ ಗೊತ್ತಿಲ್ಲದೊಳಗೆ ನಾಟಕ ಆಡ್ತಾಳೆ. ಸುಲಭವಾಗಿ ಮಕ್ಕಳು ಕರ್ಕೊಂಡು ಅವ್ರ ಮನೆಗೆ ಹೋಗ್ಬಿಡ್ತಾಳೆ ಅಂದರೆ ಸುಲಭವ ವಿಷಯ? ಅವಳಿಗೆ ಆಲೆ ಗೊತ್ತಾಗಿರೋದಕ್ಕೆ ಅವಳು ಹೋಗಿರೋದು. ಹೇಳಾಳೆ ಅವಳು ಚಾಮಮ್ಮ. ಹೇಳಾಳೆಕ ಸುಮ್ಕಿರಿ. ಹೇಳ್ದಾನೆ ಇಲ್ಲ ಕತೆ. ಹೋಗ್ಲಿ ಬಿಡಿ. ನನಗೇನು ನನ್ನ ಮನಸ್ಸೆ ಹೊಡೆದೋಯ್ತು ಕತೆ. ಇನ್ನೇನು ಅವಳು ಒಂದು ದಿವಸ ಒಂದು ಅಮ್ಮ ಅಂತ ಪ್ರೀತಿ ಮಾಡಿ ಮಾತಾಡ್ಸ್ನಿಲ್ಲ ನನಗೆ ಅದನ್ನೇ ಅನ್ಸ್ಕೊಂಡ್ರೆ ಬೇಜಾರು. ಅಷ್ಟು ಪ್ರೀತಿ ಕೊಟ್ಟೆ ಎಷ್ಟಾರು ಬೇರೆ ಅಲ್ವಾ? ನಮ್ಮವ್ರು ನಾನು ಎತ್ತಿರೋ ಮಗಾಗಿದ್ರೆ ನನ್ನ ಆಸೆ ಮಾಡೋದು. ಆಯ್ತು ಈಗ ಮತ್ತೆ ಎದ್ದು ಊಟ ಮಾಡ್ಬಾ. ಈಗ ನಾನು ಊಟ ಮಾಡ್ಬೇಡ್ದೆ. ನಾನು ನೀನು ಯತ್ನೆ ಮಾಡ್ಕೊಂಡು ಕೂತ್ಕೊಳ್ಳೋದಂತ ನನಗೆ ಬೇರೆ ತಲೆಗೆಡ್ಸ್ಬೇಡ. ನನಗೆ ಬೇಕಾದಷ್ಟು ಕೆಲಸಗಳವೆ ನನಗೆ. ನಿನ್ನ ಮನೇಲಿ ನಗ್ನಾಗಿತೆ ಇಲ್ಲ ಅಂದ್ರೆ ನನಗೆ ಹೆಂಗೆ ಕೆಲಸ ಮಾಡೋಕೆ ಮನ್ಸ್ಬಂದದ್ದು ಹೇಳು? ಏನಿಲ್ಲಕ್ಕಂತ ಬೇಜಾರಾಯ್ತು ಅಷ್ಟೇಕಂತ ಊಟ ಮಾಡೋಗಿ ಹೋಗವ ಚಿನ್ನ ಈಗ ಕೂಡ ಅಪ್ಪನಿಗೆ. ನಂಗೆ ಬೇಡ ನನಗೆ. ನೀನು ಮಾಡಕಂತ ನಾನು ಊಟ ಮಾಡಕ್ಕಿರ ನಾನು. ಹೇಳುವ ಹೇಳ್ಮೆ ಮಕ ತೊಳ್ಕೊ. ಇವನು ಉಣ್ಣಕ್ಕಿಲ್ಲ ಅಂತ ನೀನು ಉಂಡದ್ಮೇಲೆ ನಾವೇನು ಉಣ್ಣವ? ನಮಗೂ ಬೇಡ ಕಣವ. ಅಯ್ಯೋ ಏನು ಹಣೆ ಬರ್ಬೋ ಹೋಗು. ಒಂದು ತುತ್ತಿಟ್ಟು ಉಣ್ಣಕ್ಕೆ ನೆಮ್ಮದಿಲ್ಲ ಈ ಮನೇಲಿ. ಒಬ್ಳಿಗೆ ಬೇಜಾರಾಗಿದ್ದದ, ನಮಗೆ ಬೇಜಾರಾಗಿಲ್ವವ್ವ? ನಮಗೆ ನೋವಿಲ್ವ? ಇವನಿಗೆ ನೋವಿಲ್ವ? ಅಷ್ಟು ವರ್ಷದಿಂದನೂ ಅದೆಲ್ಲ ಕೆಂಡ ಇಟ್ಕೊಂಡು ಅವನು ಎಷ್ಟು ಕೊರ್ಗಿದನು ಅರ್ಥ ಮಾಡ್ಕೋಬೇಕು ಅಲ್ವವ್ವ ನೀನು? ಸುನೀತಾ ಹೇಳ್ಮೆ ಎದ್ದು ಊಟ ಮಾಡೋವು. ಹಿಂಗೆ ಆಟ ಮಾಡ್ಕೊಂಡು ಕೂತ್ಕೊಂಡ್ರಿ ಹೆಂಗೆ? ಆಟ ಅಲ್ಲ ಕಣತೆ. ನಾನು ಹೊಟ್ಟೆ ಹಿಡಿದ ಮಗ ಹೆಂಗಿತ್ತು ಅಂತ ನೋಡೋಕ್ಕೂ ನನಗೆ ಆಗಲಿಲ್ವಲ್ಲ. ಅದೇ ನನ್ನ ಮನ್ಸಿಗೆ ನೋವು ಆಯ್ತಿರೋದು. ಏನು ಮಾಡೋಕ್ಕದ್ದು ಹೇಳು? ಹತ್ರ ಸರಿ ಅದದ. ಸುಮ್ಮನಿರು ಆಯಿತು. ಧೈರ್ಯ ತಂದ್ಕೊಂಡಿರು ನೀನು. ನಮ್ಮ ಮಗಳು ಪ್ರೀತಿ ಇಲ್ವಾ ನೋಡ್ಕೊಳ್ಳೋದು? ಅವಳನ್ನೇ ಅವಳ ಮುಖ ಹುಟ್ಟಿಲ್ವ ಗಂಡು ಮಗ? ಅವನೇ ನನ್ನ ಮಗ ಅಂತ ಅಂದ್ಕೊಳ್ಳೋದು. ಇನ್ನೇನು ಮಾಡೋಕ್ಕಾಯ್ತದೆ? ಸುಮ್ಮನಿರು ನೀನು. ಯತ್ನೆ ಮಾಡಬೇಡ. ಓಲೆ ತಾಯಿ ಆ ಪಾಟಿಗೆ ಹೋಗಿರ್ತಾನೆ. ಯಾಕೆ ಹಿಂಗೆ ಅಡುಗೆ ನೀನು? ಎದ್ದೆ ಊಟ ಮಾಡಿ ನಡಿ ನೀನು. ಅವಳೇನೋ ನಿಖಿತ ಬಂದಿದ್ದಾಳಂತಲ್ಲ, ಕರ್ಕ ಬಂದಿದ್ದಾರಂತೆ. ಬಂದಿದ್ದಾಳಂತೆ. ಗುಂಡಮ್ಮನೂ ಬಂದದಂತೆ ಕಣಪ್ಪ.
ಇಲ್ಲಿಗೆ ಯಾಕೆ ಹೋಗಿ ಬಂದಳಂತ? ಭಾಗ್ಯಮ್ಮನ ಊರಿಗೆ ಹೋಯ್ತೀನಿ ನಿಕ್ಕಿತ್ತು ನೋಡೋಕ್ಕೆ ಅಂತ ಅಂತು. ನನಗೂ ಯಾಕೋ ಬೇಜಾರು ಆದಂಗೆ ಆಯ್ತದೆ ಕಲ. ಒಂದೇ 2 ದಿವಸ ಹೋಗ್ಬಿಟ್ಟು ಬರೋಣವ ಭಾಗ್ಯಮ್ಮನ ಮನೆಗೆ ಹೋಗ್ಬಿಟ್ಟು ಬರೋಗತ್ತೆ. ಬರೋಗಿ ಇಲ್ಲೇನು ಮಾಡಿರಿ ಹೋಗಿ ಪಾಪ ನಮ್ಮ ಗೋಳ್ ಕೇಳ್ಕೊಂಡು ಕುತ್ಕೊಳ್ಳೋ ಬದಲು ಒಂದು 4 ದಿವಸ ಜಾಗ ಬದಲಾವಣೆ ಆದಂಗೆ ಆಯ್ತದೆ. ಬರೋಗಿ ಓ ಜಾಸ್ತಿ ದಿವಸ ಇರ್ಬೇಡ, ಬಂದ್ಬಿಡು. ನಮ್ಗೆ ಇಲ್ಲಿ ಬೇಜಾರಾಯ್ತದೆ. ಬಂದಿದ್ದು ಎಲ್ಲಿದ್ಲಂತವ ಇಷ್ಟು ದಿವಸ ಪ್ರೀತಿ? ಅವ್ರು ಫೋನ್ ಮಾಡಿದ್ರು, ಎಲ್ಲ ಫ್ರೆಂಡ್ ಮನೆ ಇದ್ಲಂತೆ. ಬಂದು ಮನೆನೇ ಬಂದಂತಪ್ಪ. ಮನೇನೆ ಬಂದ್ಲಂತ? ಸಿಕ್ಕಿಲ್ಲ ಬಂದ್ರು ಬರ್ಲಿ ಅತ್ತಾಗೆ. ಅವ್ರ ಗಂಡನೂ ಜೈಲ್ಗೆ ಹೋಗಾನೆ. ಸುಮ್ಮನೆ ಏನು ಮಾತಾಡ್ಬೇಡ, ಹೋದ್ರೆ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿರವ ನೀನು. ಅಯ್ಯೋ ನಾನು ಏನಪ್ಪ ಮಾತಾಡೋಣ, ನಾನು ಯಾವ್ದು ನಾನು ಮಾತಾಡಿದ ಅವತ್ತು ಅಷ್ಟೇ ಇವತ್ತು ಅಷ್ಟೇ. ಅವಳೇ ಜಾತಿ ತಗೊಂಡು ಬರ್ತಿದ್ದು. ಅಷ್ಟು ಬಿಟ್ರೆ ನಾನಂತೂ ಜಗಳ ಗಿಗ್ಲಿಕ್ಕೆ ಅನ್ಕೊಂಡು ನಾನು ಹೋಗಿಲ್ಲ ಕಣಪ್ಪ. ನಿನ್ಗೆ ಗೊತ್ತಿಲ್ವಾ? ನನ್ಗೆ ಗೊತ್ತಿಲ್ವವ, ನನ್ಗೆ ಗೊತ್ತಿಲ್ವ ಹೇಳು ನೀನು ಹೆಂಗೆ ಅಂತ. ಏನಾರ ಹೇಳಿ ನಿನ್ನಿಂದ ಅಂತ ಅನ್ಸ್ಕೊಬೇಡ ಅಷ್ಟೇ. ಸರಿಯಪ್ಪ ಆಯ್ತು. ಗುಂಡವ ಎಷ್ಟೊತ್ತು ಬಂದಾಳಂತೆ? ಈಗ ಬಂದಾಳಂತೆ ಕಣಪ್ಪ. ಏನಂತಾರ ನಂಗಾರೆ? ಇಲ್ಲ ಉಳ್ಕೊಳಕ್ಕಿಲ್ವಂತೆ, ಹಂಗೂ ಅಂದೆ ಉಳ್ಕೋ ಹೋಗ್ತಾ ನಾಳಿಕೆ ಅಂತ. ಇಲ್ಲ ಹೋಗ್ಬಿಟ್ಟು ಬಂದ್ಬಿಡ್ಬೇಕು, ಹೋಗ್ಬಿಟ್ಟು ವಾಪಸ್ ಕಳ್ಸೋಕ್ಕಿಲ್ಲ. ಅದಕ್ಕೆ ಇವತ್ತು ಹೋಗಿ ನಾಳಿಕ್ಕಿದ್ದು ನಾಡ್ದು ಬಂದ್ಬಿಡೋಕ್ಕಾಯ್ತದೆ ಅಂತ ಅಂದ್ಲು. ಬೇಕಾದ್ರೆ ಬರಾಗ ಹಿಂಗೆ ಬಿಡ್ಸ್ಕೊತೀನಿ ನಾನು, ತಂದ್ಬಿಟ್ಟು ಕೊಟ್ಬಿಟ್ಟು ಹೋಲಿ. ಇಲ್ಲಾಂದ್ರೆ ಗಿರೀಸ ಬರ್ತಾರಲ್ಲ ಜೊತೆಲಿ ಬರ್ತೀನಿ. ಇಲ್ಲೇ ಸಂಡೆಗೆ ಬಂದಾರಂತೆ ನೋಡೋದ ಬಿಡಿ, ಜೊತೆಲೆ ಹೋಗಿರಂತೆ. ಗುಂಡಮ್ಮನ ಇರ್ಸ್ಕೊಳಕ್ಕಾಯ್ತದೆ ಸಂಜೆ ಗಂಟ ಕಂದ್ಬಿಡು. ಹಂಗೆ ಮಾಡದ ಏನಾರು ಒಂಚೂರು ತಗೊಬರೋಗ ಮಗ. ಹಂಗಾರೆ ಏನಾರೇ ಒಂಚೂರ ಬಾಡ್ಗಿಟ್ನೆ ನಂಗೆ ಮಾಡಿ ಅತ್ತಾಗೆ ಉಂಡ್ಲಿ. ಅವಳು ಸುಮಾರು ದಿವಸ ಆಗದೆ ಬಂದು ಯಾಕಂಗಾಳ ಕಣಪ್ಪ ಹೂವ. ಏನು ಸಂಪಾದನೆ ಮಾಡಿ ಗುಡ್ಡೆ ಕಳಂಗಾಡ್ತಾಳೆ, ಆರಾಮಾಗಿರ್ಬೋದು. ಇಲ್ಲ ಇದ್ರ ಬೇಡ ಅಂದಿರದ. ಅಯ್ಯೋ ಹೋಗು ಏನಾರು ಮಾಡ್ಕೊಳ್ಳತ್ತೆ. ಸಿಕ್ಕಿಲ್ಲ ಈ ವಿಷಯ ಎಲ್ಲ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ನಾವು ಯಾಕಬೇಕು ಸುಮ್ಮನೆ ತಗೆ ಎಲ್ಲ ಆಗೋಗಿರೋದನ್ನ ಮಾತಾಡಿ ಏನು ಪ್ರಯೋಜನ ಇಲ್ಲ. ಇವಳು ನಾನು ನಮ್ಮ ಮಗಳಲ್ಲ ಹಂಗೆ ಹಿಂಗೆ ಅಂತ ಯಾವ ವಿಷಯನೂ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಅವ್ರ ಕಡೆಯಿಂದನೇ ಗೊತ್ತಾಗಲಿ. ನೀನು ಅಷ್ಟೇ ಕಣವ, ಅಲ್ಲಿ ಏನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನಿದ್ದು ಬಿಡು. ಅದೊಳ್ಳೆ ಸರಿ. ನಾನು ಯಾವ ವಿಷಯನೂ ನಾನು ಮಾತಾಡೋಕ್ಕಿಲ್ಲ ಕಣಪ್ಪ. ಯಾಕೆ ಮಾತಾಡಬೇಕು? ಯಾವ ವಿಷಯನೂ ಮಾತಾಡೋಕ್ಕಿಲ್ಲ ನಾನು. ಕತ್ತೆ ಸುಮ್ಮನಿರು. ಅದಕ್ಕೆ ಸುಮ್ಮನೆ ಯಾಕೆ ಅವ್ರಿಗೆಲ್ಲ ಮುನ್ಸ್ ಕೆಡ್ಸೋದು? ಸುಮ್ಮನೆ ನಮ್ಮನ್ನು ನಾವು ಏನೇ ಇದ್ರು ನಮ್ಮಲ್ಲೇ ಇರಲಿ. ಸುಮ್ಮನೆ ಬೇರೆಯವ್ರಿಗೆಲ್ಲ ನಾವು ತೋರಿಸೋದು ಬೇಡ. ಬಿಡಿ. ಅಯ್ಯೋ ನಾನು ಹೇಳ್ದೆ ಅತ್ತೆ ಕುಟೆ ರಾತ್ರಿನೇ ಕಣ್ರಿ. ಅತ್ತೆ ಕುಟಿ ಹೇಳ್ಕೊಂಡೆ ಹಿಂಗೆ ಆಯ್ತಂತೆ ಅಂತ. ನಿನಗೆ ಬುದ್ಧಿಲ್ಲ, ನಿನಗೆ ಯಾಕೆ ಹೇಳಕ್ಕೆ ಹೋಗಿದ್ದೆ ನೀನು? ನಿನಗೆ ಒಂಥರ ಆರ್ತಿ ನೀನು. ಅವೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಏನೇನು ಹೋಗಿದ್ರು ನಮ್ಮಲ್ಲೇ ಇರಲಿ ಅದು. ಅವ್ರಿಗೆ ಯಾಕೆ ನಾವು ಹಂಚ್ಬೇಕು? ಏನಿದ್ರು ಹಂಚ್ತೀವಿ ಅಂದರೆ ಖುಷಿ ಹಂಚ್ಬೇಕು. ಅಷ್ಟು ನಾವೆಲ್ಲ ಹಂಚೋದು. ನಾವು ಅನ್ಬೋಸೋ ಸಾಕಾಗಿಲ್ಲ, ಅವ್ರು ಬೇರೆ ಅನ್ಬೋಸ್ಬೇಕು ನಮ್ಮ ಜೊತೆ ಸೇರ್ಕೊಂಡು. ನನಗೆ ಜೀವ ತಡಿನಿಲ್ಲ ನನಗೆ. ಅದಕ್ಕೆ ಹೇಳ್ಬಿಟ್ಟೆ ಅತ್ತೆ ಕುಟಿ ಹೇಳ್ಕೊಂಡ್ರೆ ಮನ್ಸಗ್ರ ಆಯ್ತದೆ ಅಂದ್ಬಿಟ್ಟು. ಏನಂತವ ಬೇಜಾರು ಮಾಡ್ಕೊತಿದ್ರು. ಮತ್ತು ಬೇಜಾರಾಕಿಲ್ವಾ? ಅದು ಬೇರೆ ಹೇಳ್ಕೊಂಡು ಕೂತಿದ್ದೀಯಲ್ಲ ನೀನು. ಏನಾದ್ರು ಮಾಡ್ಕವ ನಮ್ಗೆ ಏನತ್ತಾಗೆ. ಬೈಕ್ ಸುಮ್ಮನಿರಿಗೆ ನೀನು ತಲೆ ತಿನ್ಬೇಡ. ಸರಿ ಆಯಿತು, ಕರ್ಕೊಂಡು ಮಕ್ಕ ಹೋಗಿ ತೊಳೆಗೆ ಮಕ್ಕವ. ನಾನು ತೊಳ್ದಿನಿ ಎದ್ದೇಸೋಕೆ ತೊಳ್ಕೊಂಡಕತ್ತೆ ಹೋಗಿನಿ ತೊಳೆಗೆ ಮಕ್ಕವ. ಹೋಗಿ ತೊಳ್ಕೊಬರೋಕೆ ಊಟ ಮಾಡಿದ್ರು ಇಬ್ಬರಿಗೂ ಹಾಕೊಟ್ಟನು. ಸರಿ ಕಣವ. ಎಲ್ಲ ಮಗ ಮನೆಗಿತ್ತದ? ಮನೆಗದೆ ಮಗ. ನನಗೊಂಚೂರು ಜಗ್ಲಿ ಮೇಕೆ ಹಾಕಬವ್ವ. ಹಾಕಬತ್ತೀನಿ ಅಜ್ಜಿ. ನೋಡು, ನೀನು ಸುಳ್ಳು ಹೇಳಿ ನೀನು ಮನ್ಸು ನೋವು ಮಾಡಬೇಕು ಅನ್ನೋದು ಉದ್ದೇಶ ಆಗಿದ್ದಿಲ್ಲ. ನನಗೆ ನೀನು ಎಲ್ಲಿ ಅವತ್ತು ಟೆನ್ಷನ್ಗೆ ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಅಂತ ನಾನು ಏನೂ ಹೇಳಿಲ್ಲ. ನನ್ನ ತಪ್ಪು ತಿಳ್ಕೊಬೇಡ ನೀನು. ನನ್ನ ಮೇಲೆ ಕೋಪವಾ? ದೇವ್ರನಿಗೂ ಇಲ್ಲ ಕಣ್ರಿ, ನಿಜವಾಗ್ಲೂ. ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನು ಇಂಥ ಗಂಡನ ಪಡೆಯೋಕ್ಕೆ ಅಂತ ನಾನೇ ಯತ್ನೆ ಮಾಡ್ತೇವನಿ. ಅದನ್ನಾರು ಒಂಚೂರು ನಗ್ನಗಿತ ಹೇಳು. 10 ಗಂಟೆ ಹೇಳ್ತೀಯಲ್ಲ. ಹೋಗಿ ನಾನು ಮಾತಾಡ್ಸ್ಬೇಡಿ ನೀವು. ಆಯ್ತಾಯ್ತು, ಕೈ ತೊಳ್ಕೊಬತ್ತೀನಿ, ಊಟ ಮಾಡೋದ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.